ಕಾರಣಗಳನ್ನು ಹೇಳ್ತಾ ಇದ್ರಿ. ಈಗ ಪಲ್ಲವಿಯವರು ಹೇಳಿದ ಹಾಗೇನೆ ಕಂಡುಕೊಳ್ಳೋದು ಬಹಳ ಕಷ್ಟ ಆಗಿಬಿಟ್ಟಿದೆ ಸಹಜವಾಗಿ ಜನಸಾಮಾನ್ಯರಲ್ಲಿ. ಹೌದು. ಈಗ ಅವ್ರು ಹೆಂಗೆ ಡಯಾಗ್ನೋಸ್ ಮಾಡ್ಕೋಬೇಕು ಅಂತ ಇವಾಗ ನಾವು ಸಿಂಪ್ಟಮ್ಗಳನ್ನು ಹೇಳ್ಕೊಂಡು ಬಂದೆ ನಾನಿಲ್ಲಿ. ಇವಾಗ ಇವ್ರಿಗೆ ಹೇಳಿದೆ ನಾನು ಅವ್ರು ಬೆನ್ನು ಅಷ್ಟೇ ಅಂತ ಹೇಳಿದ್ರೆ ಅದು ಸ್ಲಿಪ್ ಡಿಸ್ಕ್ ಆಗಿರಬಹುದು ಅಂತ. ಈ ಸ್ಲಿಪ್ ಡಿಸ್ಕ್ ಆದಾಗ ಏನಾಗುತ್ತೆ, ಅದು ಇರುವಂಥ ಎನಾಟಮಿಕೇಶನ್ ಜಸ್ಟ್ ಮೂವ್ ಆದಾಗ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಮಸಲು ಅದು ಸ್ವಲ್ಪ ವೇರಿ ಆದಾಗ ಅಲ್ಲಿ ಸ್ಟ್ರೈನ್ ಆಗ್ತಾ ಇರುತ್ತೆ. ಸೊ ದಟ್ ಗಿವ್ಸ್ ಔಟ್ ದಿ ಪೇನ್. ಸ್ಟೇಜಸ್ ಅಂತಾನೂ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಮುಂದಕ್ಕೆ ಹೋದರೆ ಉಬ್ಬು ಬಿಡುತ್ತೆ ಡಿಸ್ಕ್. ಸೊ ದಟ್ ಇಸ್ ದ ನೆಕ್ಸ್ಟ್ ಲೆವೆಲ್. ಅಲ್ಲೇನಾಯ್ತು ಅಂದರೆ ಫಾರಮೆನ್ನ ಹತ್ರ ಬಂತು ಅಂತ ಹೇಳಿದ್ರೆ ನರದ ಮೇಲೆ ಒತ್ತಡ ಬಂದು ಸ್ಟಾರ್ಟ್ ರೇಡಿಯೇಟಿಂಗ್. ಬಟ್ ಇಲ್ಲ ಸ್ವಲ್ಪ ಮೂವ್ ಆದ್ರೂ ಉಬ್ಬಿದ್ರೂ ನೋವಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಆ ಉಬ್ಬಿರೋದು ಇದ್ರೂ, ಒಂದೇ ಉಬ್ಬಿದ್ರೂ ನೋವಿರುತ್ತೆ, ಎರಡು ಉಬ್ಬಿದ್ರೂ ನೋವಿರುತ್ತೆ. ಅದೇನಾದರೂ ಫಾರಮೆನ್ನ ಹತ್ರ ಬಂದು ಆ ನರ್ವ್ ರೂಟನ್ನು ಕಂಪ್ರೆಸ್ ಮಾಡ್ತಾ ಇದೆ, ಟೀಕಲ್ ಸೆಲ್ ಕಂಪ್ರೆಷನ್ ಆಗ್ತಾ ಇದೆ ಅಂದರೆ ಪೇನ್ ಜಾಸ್ತಿ ಇರುತ್ತೆ. ವೀಣಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೀಣಾ ಅವರೇ. ನಮಸ್ತೆ ಮೇಡಮ್. ವೀಣಾ ಅವರೇ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ನಾವು ತುಮಕೂರು ಡಿಸ್ಟಿಕ್ ಚಿಕ್ಕನಹಳ್ಳಿ ತಾಲೂಕಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ನಮ್ಮ ಯಜಮಾನ್ರಿಗೆ ಪೂರ್ತಿ ಮೀನ್ ಕಂಡ ಫುಲ್ ನೋವು ಸರ್. ಅವ್ರು ನಡೆದಾಡಕ್ಕೆ ಇಲ್ಲಿಂದ ಒಂದು 10 ಹೆಜ್ಜೆ ಇಡೋಷ್ಟೊತ್ತಿಗೆ ಪೂರ್ತಿ ಪೇನ್ ಬರುತ್ತೆ ಅಂತ ಕುತ್ಕೊಂಡ್ಬಿಡ್ತಾರೆ ಅವರು. ಓಕೆ, ಬರೀ ಮೀನ್ ಕಂಡ ಅಷ್ಟೇ ನೋವಾ? ಹೌದು. ಅದು ಫಸ್ಟ್ ಸ್ಟಾರ್ಟಿಂಗ್ ಬೆನ್ನೋವಿತ್ತು, ಇವಾಗ ಬೆನ್ನೋವಿಲ್ಲ, ಫುಲ್ ಮೀನ್ ಕಂಡ ಮಾತ್ರ ನೋವು ಅವರಿಗೆ. ಎಲ್ಲೂ ಹಿಂಗ್ ಓಡಾಡೋದೇ ಇಲ್ಲ ಅವರು. ಓಕೆ ಅಮ್ಮ, ರೈಟ್. ಇವರ ಮೀನ್ ಕಂಡದ ಸುತ್ತಲೂ ಅಥವಾ ಮಂಡಿಯ ಸುತ್ತಲೂ ಅಥವಾ ಹಿಂದೆ ಭಾಗದಲ್ಲಿ ಎಲ್ಲಾದ್ರೂ ರಕ್ತನಾಳಗಳು ಉಬ್ಬಿರೋ ಥರ ಏನಾದರೂ ಇದೆಯಾ? ಅದನ್ನೇನಾದ್ರು ಆ ಥರ ಏನೂ ಇಲ್ಲ. ಆ ಥರದ್ದೇನೂ ಇಲ್ಲ. ಬಟ್ ಬರೀ ಮೀನ್ ಕಂಡ ಮಾತ್ರನೇ ನೋವಿದೆ ಅವ್ರಿಗೆ. ನೋವು ಕಾಲು ಒಂದು 10 ಹೆಜ್ಜೆ 15 ಹೆಜ್ಜೆ ಎತ್ತಿಟ್ರೆ ಅವರು ಅಲ್ಲಿ ರೆಸ್ಟ್ ತಗೋಬೇಕಲ್ಲ. ಕುತ್ಕೊಂಡಾಗ ನೋವು ಬರಲ್ಲ, ಓಡಾಡಿದ್ರೆ ಮಾತ್ರ ಪೇನ್. ಅದು ಅದೇ ಸೋತೋದಂಗೆ ಕಾಲು ನೋವು ಬಂದು ಅವ್ರಿಗೆ ಇದಾಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ ಅಲ್ಲಿ. ಇವಾಗ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, 2 ಥರದ ಕಂಡೀಷನ್ನ ನಾವಿಲ್ಲಿ ರೂಲ್ ಔಟ್ ಮಾಡ್ತೀವಿ. ಫಸ್ಟ್ ಇಸ್ ಅವರಲ್ಲಿ ವೆರಿಕೋಸ್ ವೇನ್ಸಿನ ಸಮಸ್ಯೆ ಇರಬಹುದು. ಸೊ ವೆರಿಕೋಸ್ ವೇನ್ಸಿನ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂದರೆ ಮೀನು ಕಂಡಗಳು ಸೋಲುತ್ತೆ, ಗಟ್ಟಿ ಆಗುತ್ತೆ, ಸ್ವಲ್ಪ ಹೊತ್ತು ತಡ ಮಾಡಿ ನಡಿಬೇಕು ಅನಿಸುತ್ತೆ. ಇದು ಹೆಂಗೆ ನಾವು ಲೆಕ್ಕಾಚಾರ ಆಗ್ತೀವಿ ಅಂದರೆ, ಪ್ರತಿದಿನ ನೀವು ಹೇಳ್ದಂಗೆ ಅವ್ರು ಒಂದು ಡಿಸ್ಟೆನ್ಸ್ ನಡೀತಾ ಇದ್ದಾರೆ. ಇವಾಗ ಸಡನ್ನಾಗಿ ಅವ್ರಿಗೆ ಡಿಸ್ಟೆನ್ಸ್ ನಡೆಯೋಕ್ಕಾಗಲ್ಲ, ರೆಸ್ಟ್ ಬೇಕು, ಆಮೇಲಿಂದ ನಡೀತಾರೆ, ಪುನಃ ರೆಸ್ಟ್ ಬೇಕು ಅನ್ನೋದನ್ನು ನೀವು ಹೇಳಿದ್ರಿ. ಸೊ ಅದೇ ಕಂಡೀಷನಲ್ಲಿ ವೆರಿಕೋಸ್ ವೇನ್ಸಲ್ಲಿ ಅಂದರೆ ಉಬ್ಬಿರೋ ರಕ್ತನಾಳಗಳ ಸಮಸ್ಯೆಯಲ್ಲಿ ಇದ್ದವರಲ್ಲಿ ಇದಿರುತ್ತೆ. ಉಬ್ಬಿರೋ ರಕ್ತನಾಳಗಳು ಕಣ್ಣಕ್ಕೆ ಕಾಣಬೇಕು ಅನ್ನೋದೇ ಇಲ್ಲ, ಒಳಗಡೆನೂ ಕೂಡ ಇರ್ಬೋದು. ಅದು ಒಳಗಡೆ ಇದ್ರೂ ತುಂಬ ಡೇಂಜರಸ್. ಯಾಕಂದರೆ ಅಲ್ಲಿ DVT ಅನ್ನೋ ಒಂದು ಪ್ರಾಬ್ಲಮ್ ಅಂದರೆ ಡೀಪ್ ವೇನ್ ಥ್ರಾಂಬೋಸಿಸ್ ಅನ್ನೋದೊಂದು ಪ್ರಾಬ್ಲಮ್ ಬರುತ್ತೆ. ಅಲ್ಲೇನಾದರೂ ರಕ್ತ ಏನಾದ್ರು ಹೆಪ್ಪು ಕಟ್ಟಿದೆ, ಏನಾದ್ರು ಸಿಕ್ಕಾಕೊಂಡ್ರೆ ಇಟ್ ಕ್ಯಾನ್ ಟ್ರಾವೆಲ್ ಡ್ಯಾಮೇಜ್ ಮಾಡ್ಬೋದು ಅಲ್ಲಿ. ಇದು ಒಂದು ಕಂಡೀಷನ್. ವಿಟಮಿನ್ ಡಿಫಿಷಿಯನ್ಸಿಗಳಿಂದನೂ ಮೀನು ಕಂಡಗಳು ಇಟ್ಕೊಳುತ್ತೆ. ಸೊ ಅದರಿಂದ ವಿಟಮಿನ್ ಸಪ್ಲಿಮೆಂಟ್ಸ್ ಬೇಕಾಗ್ಬೋದು. ಸೊ ಇದನ್ನೂ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಸೊಂಟದಿಂದ ಇವು ಹೇಳಿದ್ರೆ ಸೊಂಟ ನೋವಿತ್ತು, ಈ ನಡುವೆ ಕಾಲಿಗೆ ಬಂದಿದೆ ಅಂತ ಹೇಳಿದ್ರೆ, ಬೆನ್ನಿನ ಭಾಗದಲ್ಲೇ ಅಂದರೆ ಹಿಂದೆ ಭಾಗದಲ್ಲೇ ಕಾಲಲ್ಲಿ ಬರ್ತಾ ಇದೆ ನೋವು, ಸಡನ್ನಾಗಿ ಮೀನು ಕಂಡದ ಹತ್ರ ಒಳ್ಳೆ ಎಳ್ಕೊಂಡಂಗೆ ಎಲೆಕ್ಟ್ರಿಕ್ ಶಾಕ್ ಥರ ಏನಾದರೂ ನೋವು ಬರ್ತಾ ಇದೆ, ಆ ಮೀನು ಕಂಡ ಗಟ್ಟಿ ಆಗೋಗ್ತಾ ಇದೆ, ಬೆರಳುಗಳೆಲ್ಲ ಎದ್ದೇಳ್ತಾ ಇದ್ದರೆ ಇದು ನರಗಳ ಸಮಸ್ಯೆನೇ ಅಂತೇಳಿ ಅರ್ಥ. ಇದು ನ್ಯೂರಲಾಜಿಕಲ್ ಕಂಡೀಷನು. ಅಲ್ಲೆಲ್ಲೋ ಡಿಸ್ಕ್ ಪ್ರೆಸ್ ಆಗಿನೂ ಈ ಥರ ಸಮಸ್ಯೆ ಆಗ್ಬೋದು. ಸೊ ದೇರ್ ಆರ್ 3 ವೇರಿಯಂಟ್ಸ್ ಅಂತ ಹೇಳ್ಬೋದು. ಸೊ ಯಾವುದೇ ಸಮಸ್ಯೆ ಇದ್ರೂ ರೂಲ್ ಔಟ್ ಮಾಡ್ಕೊಂಡು ಅದಕ್ಕೆ ಹೋಮಿಯೋ ಕೇರಲ್ಲಿ ಚಿಕಿತ್ಸೆನ ಮಾಡ್ಬೋದು. ರೈಟ್. ಸುನಂದಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಂದಮ್ಮ ಅವ್ರಿಗೆ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ವಿಜಯನಗರದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ಹಲೋ, ಎಸ್ ಮೇಡಮ್, ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನನಗೆ L4 L5 ಅಲ್ಲಿ L4 ಅಲ್ಲೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ MRI ಇಂದ. ಓಕೆ. S1 ಹರ್ನಿಯೇಟೆಡ್ ಆಗಿದೆ ಅನ್ನೋದು ಹೇಳಿದ್ದಾರೆ. ಈಗಾಗಲೇ ನಾನು ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ನಮ್ಮ ಮನೆ ಹತ್ರ ಇಲ್ಲಿ ಬಸವೇಶ್ವರ ನಗರ ಹೋಮಿಯೋಪತಿನಲ್ಲಿ. ಓಕೆ. ಆದ್ರೂ ನನಗೆ ನೋವು ಸಬ್ಸೈಡ್ ಆಗ್ತಿಲ್ಲ. ಬೆಳಗ್ಗೆ ಹೊತ್ತು ಎದ್ದಾಗ ನೀವು ಹೇಳ್ತಾ ಇದ್ರಲ್ಲ, ಈಗ ನಾನು ಕೇಳಿಸ್ಕೊಂಡೆ. ಎಸ್. ಪ್ರಾಣ ಹೋಗೋ ಹಾಗೆ ಆಗುತ್ತೆ, ಎಷ್ಟು ನಿಲ್ಲಕ್ಕಾಗಲ್ಲ. ಸ್ವಲ್ಪ ನಾನು ಹಿಂದಕ್ಕೆ ಬಗ್ಗಿದ್ರು ಪಕ್ಕಕ್ಕೆ ವಾಲಿದ್ದು ಬಟಕ್ಸಲ್ಲಿ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಕಾಲು ಪಾದದವರೆಗೂ ಜುಮ್ಮನ್ನ ತರ ಆಗುತ್ತೆ. ಮತ್ತೆ ಇವಾಗ ನೀವು ಹೇಳಿರೋ ಹೇಳಿ ಅಮ್ಮ, ಹೇಳಿ. ರೈಟ್ ಸೈಡ್ ಅಲ್ಲಂತೂ ಯಾವಾಗ್ಲೂ ಪೇನ್ ಇದ್ದೇ ಇರುತ್ತೆ ಸರ್. ಇದ್ದೇ ಇರುತ್ತೆ. ನೀವು ಚಿತ್ರದಲ್ಲಿ ತೋರಿಸ್ತಾ ಇದೀರಲ್ಲ, ಅವ್ರ ಕೈ ಇಟ್ಕೊಂಡು ಓದಾಡ್ತಿದಾರಲ್ಲ, ಆ ಪೋರ್ಷನ್ ಸಿಕ್ಕಾಪಟ್ಟೆ ನೋವು ಇರುತ್ತೆ. ಓಕೆ. ಇದು ಯಾವಾಗಿಂದ ಇದೆ ಅಂತ ಹೇಳಿ ತಿಳ್ಕೊಳ್ಬೋದಾ? ಎಷ್ಟು ವರ್ಷಗಳಿಂದ? ಸುಮಾರು ಒಂದು 4-5 ಇಯರ್ಸ್ ಇಂದನೂ ಇದೆ ಸರ್ ಇದು. ಓಕೆ. ಏನಾದ್ರೂ ಹಿಸ್ಟ್ರಿ ಆಫ್ ಇಂಜುರಿ, ಬಿದ್ರಿ, ಏಟಾಯ್ತು? ಇಲ್ಲ, ಆ ಥರದ್ದೆಲ್ಲ ಏನೂ ಆಗಿಲ್ಲ. ಓಕೆ. ಮೆನ್ಸ್ಟ್ರುಯೇಷನ್ ಸ್ಟಾಪ್ ಆಗಿದ್ದೆ ಅಂತ ಅನ್ಕೊಂತೀನಿ ನಾನಿಲ್ಲಿ. ಸೊ ಅದಾಗಿದ್ರೆ ಏನಾದ್ರು ಆಸ್ಟಿಯೋ ಆರ್ಥ್ರೈಟಿಸ್?
ನಾನು ಈಗ 64 years, ನನಗೆ 47ಗೆ ಮೆನ್ಸ್ಟ್ರೇಷನ್ ಸ್ಟಾಪ್ ಆಯಿತು. ಫೈನ್. ಓಕೆ. ಓಕೆ. ಸಿ ಇವಾಗ ನೀವು ಹೇಳೋ ಪ್ರಕಾರನೇ ಇಟ್ಸ್ ಅ ಕ್ಲಿಯರ್ ಇಂಡಿಕೇಶನ್. ಇವಾಗ ಸಿಮ್ಟಮ್ಸ್ ಎಲ್ಲ ಮ್ಯಾಚ್ ಮಾಡಿದ್ದೀರಾ, ಇದು ಡಿಸ್ಕ್ ಸಮಸ್ಯೆನೇ ಇದು. ಆ್ಯಂಡ್ ಹ್ಯಾಪಿ ಟು ನೋ ದಟ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ, ಬಟ್ ಅಷ್ಟು ನಿಮಗೆ ರೆಸ್ಪಾಂಡ್ ಆಗ್ತಾ ಇಲ್ಲ, ನಿಮ್ಮ ಬಾಡಿ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂದರೆ ನಿಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತೇಳಿ ಅರ್ಥ ಇಲ್ಲಿ. ಸೊ ಬಾಡಿನೂ ಕೂಡ ರೆಸ್ಪಾಂಡ್ ಆಗಬೇಕು ಇಲ್ಲಿ. ಸೊ ಅದಕ್ಕೆ ಪ್ರಕಾರವಾಗೇ ನಾವು ನಮ್ಮ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಹೋಮಿಯೋ ಕೇರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಿಮ್ಮ ಈ ಸಮಸ್ಯೆ ಜೊತೆಯಲ್ಲಿ ಸುತ್ತಮುತ್ತಲಿರೋ ಎಲ್ಲ ಕಂಡೀಷನ್ಗಳನ್ನು ಅರ್ಥ ಮಾಡಿಕೊಂಡು ನಿಮಗಾಗಿ ಒಂದು ಮೆಡಿಸನ್ನ ಸೆಲೆಕ್ಟ್ ಮಾಡ್ಕೊಂಡು ಅದು ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಕೊಟ್ಟ ತಕ್ಷಣ ನೀವು ಸುಮ್ಮನೆ ತೊಗೊಳ್ತಾನೇ ಇರ್ತೀರ, ಇಲ್ಲ, ಇಟ್ ಹ್ಯಾಸ್ ಟು ಗೋ ಅಂಡ್ ರೈಟ್ ಫಾಲೋ ಅಪ್. ನಿಮ್ಗೆ ಫಾಲೋ ಅಪ್ ಕರೆಕ್ಟ್ ಆದರೆ ನೋವು ಯಾವಾಗಿದೆ, ಯಾವ ಥರ ಇದೆ ಅದನ್ನೆಲ್ಲ ತಿಳ್ಕೊಂಡು ಟ್ರೀಟ್ಮೆಂಟ್ನ ಮಾಡ್ಬೋದು. ದಿಸ್ ಇಸ್ ವೇರ್ ಹೋಮಿಯೋ ಕೇರ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಪ್ಲೇಸಸ್ ಅಂತ ಅರ್ಥ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.